ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಯಾರ ಮುಂದೆ ಅರ್ಜಿ ಇಟ್ಕೊಂಬಂದ್ರಿ? ಯಾರ ಮುಂದೆ ಅರ್ಜಿ ಇಟ್ಕೊಂಬಂದ್ರಿ? ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ದೆಹಲಿನಲ್ಲಿ ಏನು ಅರ್ಜಿ ಇಟ್ಕೊಂಬಂದ್ರಿ ನಮ್ಮ ಹತ್ರ? ಇದು ಫೆಡರಲ್ ಸಿಸ್ಟಮ್ಮು. ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರಶ್ನೆ ಅಲ್ಲ, ನಮ್ಮ ಜವಾಬ್ದಾರಿಗಳಿದೆ. ಇವತ್ತು ನೀವೇ ನೋಡಿದ್ರಲ್ಲ ಯಾವ ಮಟ್ಟಕ್ಕೆ ನಡ್ಕೊಂಡಿದ್ದಾರೆ. ಪಾಪ ನಾನು ಅಧಿಕಾರಿಗಳು ದೂರಲ್ಲ, ಯಾಕಂದ್ರೆ ಅಲ್ಲಿನ ಡೈರೆಕ್ಷನ್ ಅಲ್ಲ. ರಾತ್ರಿ ಯಾರನ್ನ ಬೇಕಾದ್ರೂ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಈ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆದು ಯಾರು ಸಭೆನ ನಾಯಕತ್ವ ವಹಿಸ್ಕೊಂಡಿದ್ದಾರೆ? ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೋ? ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೆ? ಇಲ್ಲಿ ಯಾರಿದು ನಡೆಸ್ತಾರೆ ಸಭೆನ? ಯಾವನ್ ಕೊಟ್ಟವನು ಇದನ್ನು ಅಧಿಕಾರ? ಹಾಗಿದ್ರೆ ನಾನು ಕೇಳೋರು ಇಲ್ಲಿ ಅಧಿಕಾರಿಗಳಿಗೆ ಸುತ್ತೋಲೆ. ಅಧಿಕಾರಿಗಳಿಗೆ ಒಬ್ಬ ಲೋಕಸಭಾ ಸದಸ್ಯನ ಜೊತೆ ಬರಬೇಕು ಅಂತ ಹೇಳಿ ಎಷ್ಟು ಪ್ರೋಟೋಕಾಲ್ ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಹೇಳಿದ್ದಾರೆ ಸರ್ ಶಿವಕುಮಾರ್. ಇಲ್ಲಿವರೆಗೆ ನೋಡಿ, ನಾನು ಪ್ರೋಟೋಕಾಲ್ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಇವತ್ತು ನಾನು ಪ್ರತಿ ಜಿಲ್ಲೆಗೆ ಬಂದಾಗ ನಿಮ್ಮ ಪ್ರೋಟೋಕಾಲ್ ಯಾವ ರೀತಿ ನಡ್ಕೊಂಡಿದ್ದೀರಿ ಗೊತ್ತಿದೆ ನನಗೆ, ಯಾವ ರೀತಿ ನಡೆಸ್ಕೊಂಡಿದ್ದೀರಿ ನನ್ನಂತೇಳಿ. ನನಗೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ. ನನಗೆ ನನ್ನ ಜನ ಇದ್ದಾರೆ ಪ್ರೋಟೋಕಾಲ್ ಕೊಡೋದಕ್ಕೆ. ನಿಮ್ಮ ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ನಂಬಿ ನಾನು ರಾಜಕೀಯ ಮಾಡ್ತಾ ಇಲ್ಲ. ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಅದರ ಸಂಶಯವೇ ಇಲ್ಲ. ನಾನು ನಿಮ್ಮ QSILದು 2800 ಕೋಟಿ ಸರ್ಕಾರದ ಆದಾಯ ಬರೋ ಜವಾಬ್ದಾರಿ ಇದೆ ನನಗೆ. ಅಂಥದ್ರಲ್ಲೂ ನನ್ನ ಜನ ನನಗೆ ಯಾರು ಮತ ಕೊಟ್ಟಿದ್ದಾರೆ ಅವ್ರ ಕಷ್ಟ ಸುಖ ಕೇಳಬೇಕು ಅನ್ನೋದಕ್ಕೆ ಇವತ್ತು ಬಂದು ಕೂತಿದ್ದೇನೆ. ಅವ್ರನ್ನ ಕೇಳಬೇಕು. ಕೊಡಲ್ಲ ಅಂತ ಅಧಿಕಾರ ಇಲ್ಲ ನಿಮಗೆ ಅಂತ ಅವ್ರು ಸುತ್ತೋಲೆ ಹೊಡಿಸಿರೋದು. ಯಾರು ಅಧಿಕಾರಿಗಳು, ಯಾವುದೇ ಅಧಿಕಾರಿಗಳು ಕುಮಾರಸ್ವಾಮಿಯವರ ಜನತಾ ದರ್ಶನಕ್ಕೆ ನೀವು ಸ್ಪಂದಿಸಬಾರದು ಅಂತಕ್ಕಂಥ ಸಂದೇಶ ನನ್ನ ಕೊಟ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ರೆ ಏನೋ ನಾಳೆ ಅದಂತೂ ನೀರಾವರಿ ಸಲಹಾ ಸಮಿತಿ ಸಭೆ ಅಂತಲ್ಲ, ನಾಳೆ ಬೆಂಗಳೂರಲ್ಲಿ ಕರ್ಕೊಂಡವ್ರಂತೆ. ಒಂದು ನಿಮಿಷ, ನಮ್ಮ ಈಗಾಗಲೇ 100 ಅಡಿ ನೀರೇನು ತುಂಬಿದೆ KRSನ ಜಲಾಶಯ. ಮೊದಲು ಮಂಡ್ಯ ಜಿಲ್ಲೆಯ ಜನತೆಗೆ ಭತ್ತ ನಾಟಿ ಮಾಡಲಿಕ್ಕೆ ನೀರು ಬಿಡೋ ಕೆಲಸ ಮಾಡೋಕ್ಕೆ ಹೇಳಿ, ಆಮೇಲೆ ಕುಮಾರಸ್ವಾಮಿ ಜೊತೆ ರಾಜಕೀಯ ಮಾಡಲಿ. ಈಗಾಗಲೇ ನಾನು ಪತ್ರನೂ ಬರೆದಿದ್ದೀನಿ, ಮೊದಲು ನೀರು ಬಿಡೋ ಕೆಲಸ ಮಾಡಿ ಅಂತ ಹೇಳಿ. ಸರ್, ಮೂಡ ವಿಚಾರವಾಗಿ ಬೆಳಗ್ಗೆ CM ವಿರುದ್ಧವಾಗಿ ಪಿತೂರಿ ನಡೀತಾ ಇದೆ ಅಂತ ಹೇಳಿದ್ರಿ. ಇದಕ್ಕೆ DK ಶಿವಕುಮಾರ್ ಹೇಳ್ತಾರೆ ಕುಮಾರಸ್ವಾಮಿ ಒಬ್ಬ ಹುಚ್ಚ, ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಈಗ ಚನ್ನಪಟ್ಟಣದಲ್ಲಿ ಹೋಗಿ ಯಾರ್ಯಾರು ಏನೇನಾಗೈತೆ ಅಂತ ಅಲ್ಲಿ ತೋರಿಸ್ತಾವ್ರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.